ಟಿವಿಕೆಯ ಒಲವು ಸ್ವಲ್ಪ ಕಾಂಗ್ರೆಸ್ ಕಡೆ ಇದ್ದಂತೆ ಇತ್ತು. ನಟ ವಿಜಯ್ ಅವರು ಯಾವ ಫ್ಯಾನ್ ಬೇಸನ್ನು ತಮಿಳುನಾಡಿನಲ್ಲಿ ಹೊಂದಿದ್ದಾರೋ ಆ ಫ್ಯಾನ್ಸ್ಗಳನ್ನು ಮತದಾರರನ್ನಾಗಿ ಕನ್ವರ್ಟ್ ಮಾಡುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ವಿಜಯ್ ಅವರ ಟಿವಿಕೆ ಸುನಾಮಿಯಲ್ಲಿ ಡಿಎಂಕೆ ಕೊಚ್ಚಿ ಹೋಗಿದೆ. ವಿಷಲ್ನ ಸೌಂಡ್ಗೆ ಉದಯಿಸುವಂತಹ ಸೂರ್ಯ ಮುಳುಗಿ ಹೋಗಿದ್ದಾನೆ. ಈಗ ಜಸ್ಟ್ ನಾವು ಮಾತಾಡ್ತಾ ಇದ್ವಿ, ಆ ಫ್ಯಾನ್ ಬೇಸನ್ನ ಈ ಕಡೆ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡುವಲ್ಲಿ ವಿಜಯ್ ಸಕ್ಸಸ್ಫುಲ್ ಆಗ್ತಾರಾ ಅಂತ. ಬಟ್ ಈಗ ರಿಸಲ್ಟ್ ಎಸ್ ಅಂತ ಹೇಳ್ತಾ ಇದೆ. ನಿಜವಾದ ಜನನಾಯಕನಾಗಿ ವಿಜಯ್ ಹೊರಹೊಮ್ಮಿದ್ದಾರೆ. ಜನರ ನಾಯಕನಾಗಿ ನಮ್ಮ ಆಯ್ಕೆ ನೀನೇ ಅಂತ ಹೇಳಿ ಜನ ವಿಜಯ್ ಅವರನ್ನ ದೊಡ್ಡ ಮಟ್ಟದಲ್ಲಿ ಆಯ್ಕೆ ಮಾಡಿದ್ದಾರೆ. ಎಷ್ಟೋ ಕಡೆ ಅಭ್ಯರ್ಥಿಗಳನ್ನ ಹುಡುಕೋದಕ್ಕೂ ಕೂಡ ಟಿವಿಕೆ ಪಕ್ಷ ಪರದಾಡ್ತಾ ಇತ್ತು. ಅಂಥ ಜಾಗದಲ್ಲೂ ಕೂಡ ಟಿವಿಕೆ ಗೆದ್ದಿದೆ ಇವತ್ತು. ಕಾರಣ ಒಂದೇ, ವಿಜಯ್ ಅವರ ಅಲೆ. 2 ವರ್ಷಗಳ ಹಿಂದೆ ಈ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಮೊದಲನೇ ಬಾರಿನೇ ಅವರು ಪಕ್ಷ ಸ್ಥಾಪನೆ ಮಾಡಿದಾಗ ಲೋಕಸಭಾ ಎಲೆಕ್ಷನ್ ಬರುತ್ತೆ 2024ರಲ್ಲಿ. ಆಗ ಇಲ್ಲ, ಈ ಎಲೆಕ್ಷನ್ ನಾವು ಕಂಟೆಸ್ಟ್ ಮಾಡೋದಿಲ್ಲ, 2026 ನಮ್ಮ ಗುರಿ ಅಂತ ಹೇಳಿದರು. ಆ್ಯಂಡ್ ಆ ಗುರಿಯನ್ನು ತಲುಪುವಲ್ಲಿ ನಟ ವಿಜಯ್ ಸಕ್ಸಸ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿದ್ದಾರೆ. ಇವತ್ತು ಟಿವಿಕೆ ಪಕ್ಷದ ಫಲಿತಾಂಶವನ್ನು ನೋಡುವಂಥ ಪ್ರತಿಯೊಬ್ಬರೂ ಕೂಡ ಒಂದನ್ನಂತೂ ಅಂದ್ಕೊಳ್ತಾರೆ, ಶ್ರಮ ಇಟ್ಟು ಶ್ರದ್ಧೆಯಿಂದ 2 ವರ್ಷಗಳ ಕಾಲ ಪ್ರಿಪರೇಷನನ್ನು ಏನು ಮಾಡ್ಕೊಂಡು ಅವ್ರು ಬಂದರೋ ಆ ರೀತಿಯಾದಂಥ ಒಂದು ಗ್ರೌಂಡ್ ಲೆವೆಲ್ ವರ್ಕನ್ನು ಮಾಡ್ಕೊಂಡು ಬಂದರೆ ಯಾವ ಪಕ್ಷ ಕೂಡ ಈ ರೀತಿಯಾದಂಥ ಜಯ ಸಾಧಿಸೋದ್ರಿಂದ ಆ ಪಕ್ಷಗಳನ್ನು ತಡೆಯೋದು ಸಾಧ್ಯವಿಲ್ಲ. ಆ ಚುನಾವಣಾ ತಂತ್ರಗಾರಿಕೆ ಮಾಡಿದ್ರೆ ಪ್ರತಿಯೊಬ್ಬರೂ ಕೂಡ ಚುನಾವಣೆಗಳಲ್ಲಿ ಗೆಲ್ಲಬಹುದು ಅನ್ನೋದನ್ನು ಟಿವಿಕೆ ಪಕ್ಷ ತೋರಿಸ್ಕೊಂಡಿದೆ. ಅದರ ಜೊತೆಗೆ ಆ ಫ್ಯಾನ್ ಬೇಸ್ ಏನಿದೆ, ಫಿಲ್ಮ್ನ ಫ್ಯಾನ್ ಬೇಸ್, ಅದನ್ನು ರಾಜಕೀಯವಾಗಿ ಕನ್ವರ್ಟ್ ಮಾಡುವಲ್ಲೂ, ಫ್ಯಾನ್ ಬೇಸ್ನ ವೋಟ್ ಬ್ಯಾಂಕ್ ಆಗಿ ಮಾಡುವಲ್ಲಿ ನಟ ವಿಜಯ್ ಒಂದು ದೊಡ್ಡ ಸಕ್ಸಸ್ ಕಂಡಿದ್ದಾರೆ. ಆ ಸಕ್ಸಸ್ನ ಪರಿಣಾಮನೇ ನಿಮ್ಮ ಸ್ಕ್ರೀನ್ ಮುಂದೆ ನೀವು ಗಮನಿಸ್ತಾ ಇದ್ದೀರಿ. ಟಿವಿಕೆ 110 ಪ್ರಚಂಡ ಬಹುಮತ ಅಲ್ಲ, ಪ್ರಚಂಡ ವಿಜಯ. ಸೊ ಈಗ ಕೇರಳದಲ್ಲಿ UDF ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿದೆ. ಒಂದು ಮೆಜಾರಿಟಿಯನ್ನಂತೂ ಹ್ಯಾಂಡ್ಸಮ್ ಆಗಿ ಪಡ್ಕೊಂಡಿದೆ. ಸೊ ಈಗ ಕೇರಳದ CM ಯಾರಾಗ್ತಾರೆ, ಈ ಪ್ರಶ್ನೆ ಈಗ ಕೇರಳದ ಕಾಂಗ್ರೆಸ್ನಲ್ಲಿ ಕಾಡ್ತಾ ಇದೆ. ಸೆಂಚುರಿ ಅಂತೂ ಹೊಡೆದಿದೆ ಕೇರಳದಲ್ಲಿ ಕಾಂಗ್ರೆಸ್. ಆದರೆ ಹೊಸ CM ಯಾರು? KC ವೇಣುಗೋಪಾಲ್ ಅವರ, ರಮೇಶ್ ಚೆನ್ನಿತಾಲನ, VD ಸತೀಶನ್, ಈ ಮೂವರಲ್ಲಿ ಯಾರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯುತ್ತೆ? ಬಹುತೇಕರು ಹೇಳ್ತಿರೋ ಹಾಗೆ ರಾಹುಲ್ ಗಾಂಧಿ ಆಪ್ತ AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವರೇ ಕೇರಳದ ಮುಂದಿನ CM ಆಗಬಹುದು ಅನ್ನುವಂಥದ್ದು ಬಹುತೇಕ ಜನರು ಮಾಡ್ತಾ ಇರುವಂಥ ಒಂದು ಪ್ರೆಡಿಕ್ಷನ್. 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಂಥ LDF 37 ಸ್ಥಾನಕ್ಕೆ ಸೀಮಿತವಾಗಿದೆ. 10 ವರ್ಷಗಳಿಂದ ಅಧಿಕಾರದ ದಾಹದಲ್ಲಿದ್ದಂಥ UDF ಸೆಂಚುರಿಯನ್ನು ಬಾರಿಸಿ 101 ಸ್ಥಾನವನ್ನು ಪಡ್ಕೊಂಡು ಮ್ಯಾಜಿಕ್ ನಂಬರ್ಗಿಂತ 30 ಸೀಟ್ ಎಕ್ಸ್ಟ್ರಾ ಇದೆ. ಒಂದು ಪ್ರಚಂಡ ಬಹುಮತವನ್ನು ಪಡ್ಕೊಂಡು ಈಗ ಅಧಿಕಾರ ಹಿಡಿಯುವತ್ತ ಸಜ್ಜಾಗಿದೆ. ಬಟ್ BJP 2 ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿದೆ. ದಕ್ಷಿಣದಲ್ಲಿ 2 ರಾಜ್ಯಗಳು BJP ಪಾಲಿಗೆ ಒಂದು ಕಬ್ಬಿಣದ ಕಡಲೆ, ಒಂದು ತಮಿಳುನಾಡು, ಮತ್ತೊಂದು ಕೇರಳ. ಅದು ಮತ್ತೊಮ್ಮೆ ಈ ಒಂದು ಚುನಾವಣೆಯಲ್ಲಿ ಸಾಬೀತಾಗಿದೆ. ಇನ್ನು ಪಕ್ಷೇತರ ಯಾರಿಗೂ ಕೂಡ ಅಲ್ಲಿನ ಮತದಾರರು ಮಣೆ ಹಾಕಿಲ್ಲ. ಇನ್ನು ಪಶ್ಚಿಮ ಬಂಗಾಳ ಎಂಟೈರ್ ಸಿನಾರಿಯೋವನ್ನು, ಈ ಪೊಲಿಟಿಕಲ್ ಅಥವಾ ಎಲೆಕ್ಷನ್ ಡೈನಾಮಿಕ್ಸನ್ನು ಚೇಂಜ್ ಮಾಡಿದಂಥ ರಿಸಲ್ಟ್ ಇದು. ಪ್ರತಿಯೊಂದು ಎಕ್ಸಿಟ್ ಪೋಲ್ ಹೇಳಿದ್ದದ್ದು BJP ಬರುತ್ತೆ, ಆದರೆ ಇಷ್ಟು ದೊಡ್ಡ ಬಹುಮತ ಬರೋದಿಲ್ಲ, ಮೆಜಾರಿಟಿ ಮಾರ್ಕ್ ಅಂತೂ ಕ್ರಾಸ್ ಮಾಡುತ್ತೆ ಅಂತ. ಬಟ್ ಇಲ್ಲಿ ಹ್ಯಾಂಡ್ಸಮ್ ವಿಕ್ಟ್ರಿಯನ್ನು BJP ಪಡ್ಕೊಂಡಿದೆ. TMC 94, BJP 194, ಕಾಂಗ್ರೆಸ್ 1, ಎಡಪಕ್ಷ 2, ಇತರೆ 2.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.